ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧ ಸಿಡಿದೆದ್ದ ಭಾರತ, ರಾಜನಾಥ್ ಸಿಂಗ್ ಸೇರಿ 3 ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಸಭೆ. ಗುರಿ ಸಮಯ ನೀವೇ ನಿರ್ಧರಿಸಿ ಅಂತ ಸೇನೆಗಳಿಗೆ ಫ್ರೀ ಹ್ಯಾಂಡ್. ಇವತ್ತು ಒಂದಲ್ಲ ಎರಡಲ್ಲ 4 ಪ್ರಮುಖ ಸಭೆಗಳನ್ನು ನಡೆಸಲಿರೋ ಪ್ರಧಾನಿ ಮೋದಿ ನೇತೃತ್ವದ ಹೈ ವೋಲ್ಟೇಜ್ ಸಭೆಗಳತ್ತ ಎಲ್ಲರ ಚಿತ್ತ. ಉಗ್ರರ ದಾಳಿಗೆ ಪ್ರತ್ಯುತ್ತರ ಹೇಗಿರಬೇಕು ಅನ್ನೋ ಬಗ್ಗೆ ನಿರ್ಧಾರ ಸಾಧ್ಯತೆ. ಪಾಕಿಸ್ತಾನದ ವಿರುದ್ಧ ಸಮರ ಸನ್ನದ್ಧವಾಗಿರೋ ಭಾರತ ಮುಂದಿನ 24ರಿಂದ 34 ಗಂಟೆಯಲ್ಲಿ ತಕ್ಕ ಉತ್ತರ ಕೊಡೋ ಸಾಧ್ಯತೆ. ಉಗ್ರ ನೆಲೆಗಳ ಮೇಲೆ ಸೇನಾ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸಿದ್ಧತೆ. ಇದರ ಬಗ್ಗೆ ಪಾಕ್ ಸಚಿವನಿಂದಲೇ ಹೇಳಿಕೆ. ಸಂಘರ್ಷಕ್ಕೆ ಸಿದ್ಧ ಅಂತಿರೋ ಪಾಕ್ನಲ್ಲಿ ಕಾಡ್ತಾ ಇದೆ ಹಣದುಬ್ಬರದ ಆತಂಕ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಆಹಾರ ಕೊರತೆಯಿಂದ ಕೋಟಿ ಜನ ಹಸಿವಿನಿಂದ ಒದ್ದಾಡಬೇಕು ಎಂದ ವಿಶ್ವ ಬ್ಯಾಂಕ್. ಏರ್ ಸ್ಪೇಸ್ ಬಂದ್ ಮಾಡಿದ್ರಿಂದ ಪಾಕ್ಗೆ ನಷ್ಟ. ಏರ್ಲೈನ್ಸ್ ಫೀಸ್ನಿಂದ ಬರ್ತಾ ಇದ್ದ $3 ಲಕ್ಷ ಆದಾಯಕ್ಕೆ ಕೊಕ್ಕೆ. ಆರ್ಥಿಕ ಸಂಕಷ್ಟದಲ್ಲಿರೋ ಪಾಕ್ಗೆ ಮತ್ತಷ್ಟು ಹೊಡೆತ. ಭಾರತದಿಂದ ಏರ್ ಸ್ಟ್ರೈಕ್ ನಡೆಯೋ ಭೀತಿಯಲ್ಲಿ ಪಾಕ್. ಎಲ್ಲಾ ವಿಮಾನಗಳಿಗೂ ತನ್ನ ವಾಯು ಪ್ರದೇಶ ಬಂದ್ ಮಾಡಿದ ಪಾಕಿಸ್ತಾನ. ಲಾಹೋರ್, ಇಸ್ಲಾಮಾಬಾದ್ನಲ್ಲಿ ವಿಮಾನಗಳ ಹಾರಾಟಕ್ಕೆ ನಿರ್ಬಂಧ. ಪಹಲ್ಗಾಮ್ ದಾಳಿಗೆ 4 ತಿಂಗಳಿಂದ ಪ್ಲಾನ್ ಮಾಡಿದ್ದ ಉಗ್ರರು. ಪ್ರತಿ ತಿಂಗಳು ಉಗ್ರರನ್ನ ಭಾರತಕ್ಕೆ ಕಳಿಸಲು ಪಾಕ್ ಪ್ಲಾನ್. 55ರಿಂದ 60 ಉಗ್ರರು ಕಾಶ್ಮೀರದಲ್ಲಿ ಅಡಗಿರೋ ಮಾಹಿತಿ. ಪದೇ ಪದೇ ಪಾಕಿಸ್ತಾನದಿಂದ ಗುಂಡಿನ ದಾಳಿ. ಅಪ್ರಚೋದಿತ ದಾಳಿಯಿಂದಾಗಿ ಜನರಲ್ಲೂ ಆತಂಕ. ನಿನ್ನೆ ರಾತ್ರಿಯೂ 10ರಿಂದ 12 ಸುತ್ತು ಫೈರಿಂಗ್ ನಡೆದ ಬಗ್ಗೆ ಸ್ಥಳೀಯರ ಮಾಹಿತಿ. ನಿನ್ನೆ ಅಪ್ರಚೋದಿತ ಗುಂಡಿನ ದಾಳಿ ವೇಳೆ ಪಾಕ್ನ ಮತ್ತೊಂದು ಎಡವಟ್ಟು. ಪಾಕಿಸ್ತಾನದಿಂದ ಅಂತಾರಾಷ್ಟ್ರೀಯ ಗಡಿ ರೇಖೆ ಉಲ್ಲಂಘನೆ. ಇದರಿಂದ ಯುದ್ಧಕ್ಕೆ ಪ್ರಚೋದನೆ ನೀಡಿದೆ ಅಂತ ಹೇಳೋದಕ್ಕೆ ಭಾರತಕ್ಕೆ ಅವಕಾಶ. ಪಹಲ್ಗಾಮ್ ದಾಳಿಯ ಸಂತ್ರಸ್ತರ ಕುಟುಂಬ ಭೇಟಿಯಾಗಲಿರೋ ರಾಹುಲ್ ಗಾಂಧಿ. ರಾಯ್ಬರೇಲಿ, ಅಮೇಥಿ ಪ್ರವಾಸದಲ್ಲಿರೋ ರಾಹುಲ್ರಿಂದ ಶುಭಂ ದ್ವಿವೇದಿ ಕುಟುಂಬಸ್ಥರ ಭೇಟಿ. ಸಂತ್ರಸ್ತ ಕುಟುಂಬಗಳ ಜೊತೆ ಕಾಂಗ್ರೆಸ್ ಇದೆ ಅನ್ನೋ ಸಂದೇಶ. ಪಹಲ್ಗಾಮ್ ದಾಳಿ ಬಳಿಕ ಅಮರನಾಥ್ ಯಾತ್ರಿಕರೆಲ್ಲ ಆತಂಕ. ಜುಲೈನಲ್ಲಿ ಯಾತ್ರೆಗೆ ಹೋಗಬೇಕಿದ್ದ ಭಕ್ತರು ಹಿಂದೇಟು. ಮಾಡಿದ್ದ ಬುಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾತ್ರಿಕರು. ಕಡಲ ತೀರಗಳು ಉಗ್ರರ ಹೆಬ್ಬಾಗಿಲಾಗಿರೋ ಆತಂಕ. ದೇಶದ ರಕ್ಷಣೆಗೆ ಕಡಲ ಸೇನಾನಿಗಳಿಂದ ಕಟ್ಟೆಚ್ಚರ. ಆಳ ಸಮುದ್ರದಲ್ಲಿ ಬೀಡುಬಿಟ್ಟ ಉಡುಪಿಯ ಮಲ್ಪೆ ಮೀನುಗಾರ. ರಾಜ್ಯದ ಹಿಂದೂಗಳನ್ನು ಜಾಗೃತಗೊಳಿಸಲು ತ್ರಿಶೂಲ ದೀಕ್ಷೆ. ಮಹಿಳೆಯರಿಗೆ ದೀಕ್ಷೆ ನೀಡಲು ಶ್ರೀರಾಮ್ ಸೇನೆ ತಯಾರಿ. ತಾಲೂಕು ಮಟ್ಟದಲ್ಲೂ ತಂಡಗಳನ್ನು ರಚಿಸಿ ಹಿಂದೂ ಹೆಣ್ಣುಮಕ್ಕಳಿಗೆ ತ್ರಿಶೂಲ ದೀಕ್ಷೆ. ಜಾತಿ ಗಣತಿ ವಿಚಾರದಲ್ಲಿ ಸಚಿವರಲ್ಲಿ ಮೂಡದ ಒಮ್ಮತ. ವರದಿ ಅಧ್ಯಯನಕ್ಕೆ ಮತ್ತಷ್ಟು ಸಮಯ ಬೇಕೆಂದ ಕೆಲ ಸಚಿವರು. ಮೇ 2ರ ಬದಲು 9ಕ್ಕೆ ವಿಶೇಷ ಕ್ಯಾಬಿನೆಟ್ ಸಭೆ. ಮನೆ ಲೀಸ್ಗೆ ಕೊಡಿಸಿ 30ಕ್ಕೂ ಹೆಚ್ಚು ಕುಟುಂಬಕ್ಕೆ ವಂಚಿಸಿದ ಬ್ರೋಕರ್. ಫ್ಲಾಟ್ನಲ್ಲಿ ಲೀಸ್ಗಿದ್ದವರಿಗೆ ಸೀಸ್ ಮಾಡೋದಾಗಿ ಬ್ಯಾಂಕ್ ನೋಟಿಸ್. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬ್ರೋಕರ್ ರಘು ಸೇರಿ 5 ವಿರುದ್ಧ ಕೇಸ್. ಆಂಧ್ರಪ್ರದೇಶದ ಬಾಪಟ್ಲ ಜಿಲ್ಲೆಯಲ್ಲಿ ನಟಿ ಸಮಂತಾ ದೇವಾಲಯ ನಿರ್ಮಾಣ. 2 ಮೂರ್ತಿ ಪ್ರತಿಷ್ಠಾಪಿಸಿದ ಅಭಿಮಾನಿ. ನಟಿಯನ್ನ ನಿತ್ಯ ಆರಾಧಿಸ್ತಾ ಇರೋ ಫ್ಯಾನ್. ಭರದಿಂದ ಸಾಗಿದ ಯಶ್ ರಣಬೀರ್ ಕಪೂರ್ ನಟನೆಯ ರಾಮಾಯಣ ಸಿನಿಮಾದ ಶೂಟಿಂಗ್. ಚಿತ್ರೀಕರಣ ಸೆಟ್ನ 2 ಫೋಟೋಗಳು ಲೀಕ್. ಎಲ್ಲರೂ ಹುಬ್ಬೇರುವಂತಿದೆ ಸಿನಿಮಾ ಮೇಕಿಂಗ್ ಕ್ವಾಲಿಟಿ. ಐಪಿಎಲ್ನ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಮತ್ತು ಪಂಜಾಬ್ ಸೆಣಸಾಟ. ಸೇಡು ತೀರಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ ಸಿಎಸ್ಕೆ. ಗೆಲುವಿನ ಹಳಿಗೇರೋ ತವಕದಲ್ಲಿ PBKS.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.